ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ಸುವರ್ಣ ಅವಕಾಶ ಆಗಿದೆ. ತಿಂಗಳಿಗೆ 1,40,000 ರೂಪಾಯಿ ತನಕ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ ನ ತಗೊಂಡ್ಬಂದಿದ್ದೀನಿ. ಇದು ಯಾವ ಕೆಲಸ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ, ಡೀಟೇಲ್ಸ್, ಎಜುಕೇಶನ್, ಕ್ವಾಲಿಫಿಕೇಶನ್ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಹಾಗೆ ಆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 131 ಹುದ್ದೆ ಖಾಲಿ ಇದೆ. ಯಾವ್ಯಾವ ಹುದ್ದೆ ಅಂತ ಹೇಳಿದ್ರೆ ಮೆಡಿಕಲ್ ಆಫೀಸರ್, ಸ್ಟಾಫ್ ನರ್ಸ್ ಮತ್ತೆ ಇನ್ನಿತರೆ ಹಲವಾರು ಹುದ್ದೆಗಳು ಖಾಲಿ ಇದೆ. ಯಾವ್ಯಾವುದು ಅಂತ ಹೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಸ್ಯಾಲರಿ ರೇಂಜ್ ನ ನೋಡೋದಾದ್ರೆ 12,600 ರೂಪಾಯಿಂದ ಹಿಡಿದು 1,40,000 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಮತ್ತೆ ಅದರ ವಯೋಮಿತಿ ಡೀಟೇಲ್ಸ್ ಏನಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಆಡಿಯಾಲಜಿಸ್ಟ್ ಹುದ್ದೆ 1 ಖಾಲಿ ಇದೆ. ಮಿನಿಮಮ್ 18, ಮ್ಯಾಕ್ಸಿಮಮ್ 43 ವರ್ಷ. ಮಿನಿಮಮ್ ಎಲ್ಲದಕ್ಕೂ 18 ಇರುತ್ತೆ, ಅದಕ್ಕೋಸ್ಕರ ನಾನು ಮ್ಯಾಕ್ಸಿಮಮ್ ಏಜ್ ನ ಹೇಳ್ತಾ ಹೋಗ್ತೀನಿ. ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಹುದ್ದೆ 1, ಮ್ಯಾಕ್ಸಿಮಮ್ 38 ವರ್ಷ ಆಗಿರಬೇಕು. ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ 1 ಖಾಲಿ ಇದೆ. ಮಿನಿಮಮ್ 18, ಮ್ಯಾಕ್ಸಿಮಮ್ 40. ಬ್ಲಾಕ್ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆ 1 ಖಾಲಿ ಇದೆ. ಮ್ಯಾಕ್ಸಿಮಮ್ 40 ವರ್ಷದವರು ಅರ್ಜಿಯನ್ನು ಹಾಕಬಹುದು. ಬ್ಲಾಕ್ ಕಮ್ಯುನಿಟಿ ಮೊಬಿಲೈಸರ್ ಹುದ್ದೆ 2, ಮ್ಯಾಕ್ಸಿಮಮ್ 50 ವರ್ಷ. ಡಿಸ್ಟ್ರಿಕ್ಟ್ M&E ಮ್ಯಾನೇಜರ್ ಹುದ್ದೆ 1 ಖಾಲಿ ಇದೆ. ಮ್ಯಾಕ್ಸಿಮಮ್ 35 ವರ್ಷ. ಇನ್ಸ್ಟ್ರಕ್ಟರ್ ಹುದ್ದೆ 1 ಖಾಲಿ ಇದೆ. ಮ್ಯಾಕ್ಸಿಮಮ್ 38 ವರ್ಷ. ಫಿಸಿಯೋಥೆರಪಿಸ್ಟ್ 1, ಮ್ಯಾಕ್ಸಿಮಮ್ 40 ವರ್ಷ. ಆಪ್ಟಾಲ್ಮಿಕ್ ಅಸಿಸ್ಟೆಂಟ್ 1, ಮ್ಯಾಕ್ಸಿಮಮ್ 38 ವರ್ಷ. ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಹುದ್ದೆ 1, ಮ್ಯಾಕ್ಸಿಮಮ್ 38 ವರ್ಷ. ಮೆಡಿಕಲ್ ಆಫೀಸರ್ RBSK BAMS ಹುದ್ದೆ 2 ಖಾಲಿ ಇದೆ. ಮ್ಯಾಕ್ಸಿಮಮ್ 45 ವರ್ಷ. ಲ್ಯಾಬ್ ಟೆಕ್ನಿಷಿಯನ್ ಅಥವಾ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್ ಹುದ್ದೆ 8 ಖಾಲಿ ಇದೆ. ಮ್ಯಾಕ್ಸಿಮಮ್ 38 ವರ್ಷ. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಹುದ್ದೆ 23 ಖಾಲಿ ಇದೆ. ಮ್ಯಾಕ್ಸಿಮಮ್ 38 ವರ್ಷ. ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಹುದ್ದೆ 1 ಖಾಲಿ ಇದೆ. ಮ್ಯಾಕ್ಸಿಮಮ್ 45 ವರ್ಷ. ಕೌನ್ಸಿಲರ್ ಹುದ್ದೆ 1 ಖಾಲಿ ಇದೆ. ಮ್ಯಾಕ್ಸಿಮಮ್ 45 ವರ್ಷ. ಸ್ಟಾಫ್ ನರ್ಸ್ BSc 11 ಖಾಲಿ ಇದೆ. ಮ್ಯಾಕ್ಸಿಮಮ್ 45 ವರ್ಷ. ಸ್ಟಾಫ್ ನರ್ಸ್ GNM ಹುದ್ದೆ 24 ಖಾಲಿ ಇದೆ. ಮ್ಯಾಕ್ಸಿಮಮ್ 40 ವರ್ಷ. ಸೀನಿಯರ್ LHV ಅಥವಾ PHCO ಹುದ್ದೆ 2 ಖಾಲಿ ಇದೆ. ಮ್ಯಾಕ್ಸಿಮಮ್ 65 ವರ್ಷ. ಸಿವಿಲ್ ಇಂಜಿನಿಯರ್ ಹುದ್ದೆ 1 ಖಾಲಿ ಇದೆ. ಮ್ಯಾಕ್ಸಿಮಮ್ 45 ವರ್ಷ. ಮೆಡಿಕಲ್ ಆಫೀಸರ್ ಹುದ್ದೆ 41 ಖಾಲಿ ಇದೆ. ಮ್ಯಾಕ್ಸಿಮಮ್ 60 ವರ್ಷದವರು ಅರ್ಜಿಯನ್ನು ಹಾಕಬಹುದು. ಕನ್ಸಲ್ಟೆಂಟ್ ಹುದ್ದೆ 3 ಖಾಲಿ ಇದೆ. 50 ವರ್ಷದವ್ರ ತನಕ ಅರ್ಜಿ ಹಾಕೋಬಹುದು. ಪೀಡಿಯಾಟ್ರಿಷಿಯನ್ 1 ಹುದ್ದೆ ಖಾಲಿ ಇದೆ. ಮ್ಯಾಕ್ಸಿಮಮ್ 45 ವರ್ಷ. ಆಬ್ಸ್ಟೆಟ್ರಿಷಿಯನ್ ಹುದ್ದೆ 1 ಖಾಲಿ ಇದೆ. ಮ್ಯಾಕ್ಸಿಮಮ್ 45 ವರ್ಷ. ಅನಸ್ಥಿಯಾಲಜಿಸ್ಟ್ ಹುದ್ದೆ 1 ಖಾಲಿ ಇದೆ. ಮ್ಯಾಕ್ಸಿಮಮ್ 45 ವರ್ಷ. ಕೆಲವೊಂದು ಕೆಟಗರಿ ಅವರಿಗೆ ವಯೋಮಿತಿಯ ಸಡಿಲಿಕೆ ಕೊಟ್ಟಿದ್ದಾರೆ. ಯಾವ್ಯಾವ ಕೆಟಗರಿ ಅವರಿಗೆ ಎಷ್ಟು ಸಡಿಲಿಕೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. 2A, 2B, 3A, 3B ಕೆಟಗರಿ ಅವರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. SC, ST ಕೆಟಗರಿ 1 ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ವಯೋಮಿತಿಯ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ಈ ವಿಡಿಯೋನ ತಲುಪೋ ತರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಅಪ್ಲಿಕೇಶನ್ ಫೀಸ್ ವಿವರ ತಿಳ್ಕೊಳ್ಳೋಣ. ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಉಚಿತವಾಗಿ ಅರ್ಜಿಯನ್ನ ಹಾಕೊಂಡು 1,40,000 ರೂಪಾಯಿ ತನಕ ಸ್ಯಾಲರಿ ಪಡ್ಕೋಬಹುದು. ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳ್ಕೊಳ್ಳೋದಾದ್ರೆ ಲಿಖಿತ ಪರೀಕ್ಷೆ ಅಂದ್ರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಅಂದ್ರೆ ಸಂದರ್ಶನ ಇರುತ್ತೆ. ಇದು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ ಆಗಿರುತ್ತೆ. ಸ್ಯಾಲರಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಇದೆ ಅಂತ ಹೇಳಿ. ಆಡಿಯಾಲಜಿಸ್ಟ್ ಹುದ್ದೆಗೆ 30,000, ಇದು ತಿಂಗಳ ಸ್ಯಾಲರಿ ಆಗಿರುತ್ತೆ.
ನೆಕ್ಸ್ಟ್ ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಹುದ್ದೆಗೆ 15,114, ಇನ್ಸೆಕ್ಟ್ ಕಲೆಕ್ಟರ್ಗೆ ಕೂಡ ಅಷ್ಟೇ ಇರುತ್ತೆ. ಬ್ಲಾಕ್ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆಗೆ 18,384, ಬ್ಲಾಕ್ ಕಮ್ಯುನಿಟಿ ಮೊಬೈಲೈಸರ್ ಹುದ್ದೆಗೆ 14,184, ಡಿಸ್ಟ್ರಿಕ್ಟ್ M&D ಮ್ಯಾನೇಜರ್ ಹುದ್ದೆಗೆ 30,000, ಇನ್ಸ್ಟ್ರಕ್ಟರ್ ಹುದ್ದೆಗೆ 15,555, ಫಿಸಿಯೋಥೆರಪಿಸ್ಟ್ ಹುದ್ದೆಗೆ 25,000, ಆಪ್ಥಾಲ್ಮಿಕ್ ಅಸಿಸ್ಟೆಂಟ್ ಹುದ್ದೆಗೆ 14,184, ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಹುದ್ದೆಗೆ 21,000, ಎಂಒ RBSK BAMS ಹುದ್ದೆಗೆ 46,895, ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗೆ 14,187, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಗೆ 14,044 ರೂಪಾಯಿಂದ ಹಿಡಿದು 15,397 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಹುದ್ದೆಗೆ 30,000 ರೂಪಾಯಿ, ಕೌನ್ಸಿಲರ್ ಹುದ್ದೆಗೆ 14,558, ಸ್ಟಾಫ್ ನರ್ಸ್ BSc ಮತ್ತೆ ಸ್ಟಾಫ್ ನರ್ಸ್ GNM ಹುದ್ದೆಗೆ 14,187 ರೂಪಾಯಿ, ಸೀನಿಯರ್ LHV PHCO ಹುದ್ದೆಗೆ 12,600 ರೂಪಾಯಿ, ಸಿವಿಲ್ ಇಂಜಿನಿಯರ್ ಹುದ್ದೆಗೆ 25,000, ಮೆಡಿಕಲ್ ಆಫೀಸರ್ ಹುದ್ದೆಗೆ 75,000, ಕನ್ಸಲ್ಟೆಂಟ್ ಹುದ್ದೆಗೆ 1,40,000, ಪೀಡಿಯಾಟ್ರಿಷಿಯನ್ ಆಬ್ಸ್ಟಾಟ್ರಿಷಿಯನ್ ಅನಸ್ಥಾಲಜಿಸ್ಟ್ ಹುದ್ದೆಗೆ 1,40,000 ರೂಪಾಯಿಗಳು ಸ್ಯಾಲರಿ ಇರುತ್ತೆ. ಗೊತ್ತಾಯ್ತಲ್ವಾ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಉದ್ಯೋಗ ಸ್ಥಳ ಬಾಗಲಕೋಟೆ, ಕರ್ನಾಟಕ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಅಪ್ಲಿಕೇಶನ್ ಡೌನ್ಲೋಡ್ ಅಲ್ಲ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಕೋಬೇಕಾಗುತ್ತೆ. ಅದರ ವಿವರನ ಹೇಗೆ ನೀವು ಪಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ PR ಗವರ್ನಮೆಂಟ್ ಜಾಬ್ಸ್ ಅಂತ ಹೇಳಿ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀವಿ, ಗೊತ್ತಾಯ್ತಲ್ವಾ? PRGOVTJOBS.com ಅಂತ ಹೇಳಿ. ಏನಕ್ಕೆ ಈ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿದಿನ ನಾವು ನಿಮಗೆ 2ರಿಂದ 3 ವಿಡಿಯೋ ಮಾತ್ರ ಮಾಡಿ ಯೂಟ್ಯೂಬ್ನಲ್ಲಿ 3 ಜಾಬ್ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗುತ್ತೆ, 2ರಿಂದ 3. ಆದರೆ ಹಲವಾರು ಹುದ್ದೆಗಳು ಖಾಲಿ ಇರುತ್ತೆ, ಅದೆಲ್ಲದರ ಜಾಬ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ಈ ವೆಬ್ಸೈಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಈ ರೀತಿ ನಿಮಗೆ ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಇದರ ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ವೆಬ್ಸೈಟ್ಗೆ ಬರ್ಬೋದು. ವೆಬ್ಸೈಟ್ಗೆ ಬಂದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಜಾಬ್ಸು, ಇಲ್ಲಿ ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸು ಮತ್ತು 10th ಪಾಸ್ ಜಾಬ್ಸ್ ಎಲ್ಲದೂ ಇರುತ್ತೆ. ನಿಮಗೆ ಯಾವ ಜಾಬ್ ಡೀಟೇಲ್ಸ್ ಬೇಕು ಅದನ್ನು ಪಡ್ಕೋಬಹುದು. ಇವಾಗ ನಾವು ಯಾವ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಬಾಗಲಕೋಟೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಲ್ವಾ, DHFWS. ಇದನ್ನು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಗೊತ್ತಾಯ್ತಲ್ವಾ? ಇಲ್ಲಿ ಜಾಬ್ ಡೀಟೇಲ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ನಿಮಗೆ ಇದನ್ನ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ ಇದೆ ನೋಡಿ, 3 ಜೂನ್ 2025, ಕೊನೆಯ ದಿನಾಂಕ 17 ಜೂನ್ 2025. ಅಷ್ಟರೊಳಗಡೆ ನೀವು ಅರ್ಜಿಯನ್ನು ಹಾಕ್ಕೋಬೇಕು. ಕೊನೆ ದಿನಾಂಕ ತನಕ ವೇಟ್ ಮಾಡೋದಕ್ಕೆ ಹೋಗಬೇಡಿ, ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಹಾಗೆ ಸ್ಕ್ರೋಲ್ ಮಾಡಿ ಡೌನ್ ಬಂದರೆ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ PDF ನಿಮಗೆ ಸಿಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಪಕ್ಕ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ PDF ಸಿಗುತ್ತೆ, ಗೊತ್ತಾಯ್ತಲ್ವಾ? ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕೊಟ್ಟಿರುವಂತಹ ನೋಟಿಫಿಕೇಶನ್ ಸಿಗುತ್ತೆ. ಅದಾದ ನಂತರ ಕೆಳಗಡೆ ಅಪ್ಲಿಕೇಶನ್ ಲಿಂಕ್ ಇದೆಯಲ್ಲ, ಅಪ್ಲೈ ಆನ್ಲೈನ್ ಅಂತ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ಗೆ ಬರ್ತೀರಾ, ಅಪ್ಲಿಕೇಶನ್ ವೆಬ್ಸೈಟ್ಗೆ. ಇಲ್ಲಿ ನೀವು ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೋಬೇಕು, JPG ಫಾರ್ಮ್ಯಾಟ್ನಲ್ಲಿ ಇರಬೇಕು, SSLC ಮಾರ್ಕ್ಸ್ ಕಾರ್ಡ್ ಇರಬೇಕು PDF ಫಾರ್ಮ್ಯಾಟ್ನಲ್ಲಿ. ನೆಕ್ಸ್ಟ್ ನಾನು ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ತಿಳಿಸ್ಕೊಡ್ತೀನಿ ಇವಾಗ. ಅದರ ಮಾರ್ಕ್ಸ್ ಕಾರ್ಡು ಎಲ್ಲ ಇರಬೇಕಾಗುತ್ತೆ, PDF ಫಾರ್ಮ್ಯಾಟ್ನಲ್ಲಿ ಇರಬೇಕು. ಮತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸಿಂದ ಸರ್ಟಿಫಿಕೇಟು PDF ಫಾರ್ಮ್ಯಾಟ್ನಲ್ಲಿ, ಮತ್ತು ಇನ್ನಿತರೆ ಏನಾದರೂ ಸರ್ಟಿಫಿಕೇಟ್ ಈ ಜಾಬಿಗೆ ರಿಲೆವೆಂಟ್ ಇದ್ದರೆ ಅದನ್ನು ಇಟ್ಕೋಬೇಕಾಗತ್ತೆ. ಇಲ್ಲಿ ಯಾವ ಡಿಸ್ಟ್ರಿಕ್ಕಿಗೆ ಹಾಕ್ತಾ ಇದ್ದಾರೆ ಅಂತ, ಬಾಗಲಕೋಟೆಯಲ್ಲಿ ಕಾರ್ಯ ಇರೋದ್ರಿಂದ ಬಾಗಲಕೋಟೆ ಒಂದೇ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಯಾವ ಹುದ್ದೆಗೆ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಅಂತ ಇಷ್ಟು ಖಾಲಿ ಇದೆ, ನಾನೇನು ತಿಳಿಸ್ಕೊಟ್ಟಲ್ಲ, ಅದರಲ್ಲಿ ಯಾವ ಹುದ್ದೆ ನಿಮಗೆ ಸೂಟ್ ಆಗುತ್ತೆ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಕ್ಯಾಸ್ಟು, ಜೆಂಡರು, ಇಮೇಲ್ ID, ಮೊಬೈಲ್ ನಂಬರ್, ಈ ಥರ ಎಲ್ಲ ಡೀಟೇಲ್ಸ್ನು ಫಿಲಪ್ ಮಾಡಿ ಇಲ್ಲಿ ಸಬ್ಮಿಟ್ನ ಕೊಡಬೇಕಾಗತ್ತೆ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರ ತಿಳ್ಕೊಳ್ಳೋಣ. ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಮಾಡಿರಬೇಕು ಯಾವ್ಯಾವ ಹುದ್ದೆಗೆ ಅಂತ ಹೇಳಿ. ಇಲ್ಲಿ ಮೊದಲನೇದಾಗಿ
ಆಡಿಯಾಲಜಿಸ್ಟ್ ಹುದ್ದೆಗೆ BASLP ಅಥವಾ BSc ಆಗಿರಬೇಕಾಗುತ್ತೆ. ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ಗೆ ಡಿಪ್ಲೊಮೊ ಆಗಿರಬೇಕಾಗುತ್ತೆ. ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗೆ 12th ಪಾಸ್ ಆಗಿದ್ರೆ ಅರ್ಜಿಯನ್ನ ಹಾಕೋಬಹುದು. ಬ್ಲಾಕ್ ಪ್ರೋಗ್ರಾಮ್ ಮ್ಯಾನೇಜರ್ಗೆ BBM ಅಥವಾ MBA ಆಗಿರಬೇಕಾಗುತ್ತೆ. ಬ್ಲಾಕ್ ಕಮ್ಯುನಿಟಿ ಮೊಬಿಲೈಸರ್ ಹುದ್ದೆಗೆ ಡಿಪ್ಲೊಮೊ ಗ್ರಾಜ್ಯುಯೇಟ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು. ಡಿಸ್ಟ್ರಿಕ್ಟ್ M&E ಮ್ಯಾನೇಜರ್ ಹುದ್ದೆಗೆ ಪೋಸ್ಟ್ ಗ್ರಾಜ್ಯುಯೇಟ್. ಇನ್ಸ್ಟ್ರಕ್ಟರ್ ಹುದ್ದೆಗೆ ಡಿಪ್ಲೊಮೊ. ಫಿಸಿಯೋಥೆರಪಿಸ್ಟ್ ಹುದ್ದೆಗೆ BPT. ಆಪ್ಥಾಲ್ಮಿಕ್ ಅಸಿಸ್ಟೆಂಟ್ ಹುದ್ದೆಗೆ ಡಿಪ್ಲೊಮೊ ಆಗಿರಬೇಕಾಗುತ್ತೆ. ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಹುದ್ದೆಗೆ ಡಿಗ್ರಿ ಆಗಿರಬೇಕು. ಮೆಡಿಕಲ್ ಆಫೀಸರ್ RBSಗೆ BAMS ಹುದ್ದೆಗೆ BAMS ಆಗಿರಬೇಕಾಗುತ್ತೆ. ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗೆ SSLC PUC DMLT ಆಗಿರಬೇಕಾಗುತ್ತೆ. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಹುದ್ದೆಗೆ SSLC PUC ಡಿಪ್ಲೊಮೊ ಆಗಿರಬೇಕಾಗುತ್ತೆ. ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಹುದ್ದೆಗೆ ಗ್ರಾಜ್ಯುಯೇಟ್, ಪೋಸ್ಟ್ ಗ್ರಾಜ್ಯುಯೇಟ್ ಅಥವಾ MSc ಆಗಿರಬೇಕಾಗುತ್ತೆ. ಕೌನ್ಸಿಲರ್ ಹುದ್ದೆಗೆ ಡಿಗ್ರಿ. ಸ್ಟಾಫ್ ನರ್ಸ್ BSc ಹುದ್ದೆಗೆ BSc ನರ್ಸಿಂಗ್. ಸ್ಟಾಫ್ ನರ್ಸ್ GNM ಹುದ್ದೆಗೆ GNM ಆಗಿರಬೇಕಾಗುತ್ತೆ. ಸೀನಿಯರ್ LHV PHCO ಹುದ್ದೆಗೆ ಅವರು ಎಜುಕೇಷನ್ ಕ್ವಾಲಿಫಿಕೇಶನ್ ಕೊಟ್ಟಿರೋದಿಲ್ಲ. ಸಿವಿಲ್ ಇಂಜಿನಿಯರ್ ಹುದ್ದೆಗೆ BE ಅಥವಾ BTech ಆಗಿರಬೇಕು ಸಿವಿಲ್ನಲ್ಲಿ. ಮೆಡಿಕಲ್ ಆಫೀಸರ್ ಹುದ್ದೆಗೆ MBBS. ಕನ್ಸಲ್ಟೆಂಟ್ ಹುದ್ದೆಗೆ MBBS MD PG. ಪೀಡಿಯಾಟ್ರಿಷಿಯನ್ ಹುದ್ದೆಗೆ MD DCH DNB. ಆಬ್ಸ್ಟೆಟ್ರಿಷಿಯನ್ ಹುದ್ದೆಗೆ MD DNB PG DGO. ಅನೆಸ್ಥಾಲಜಿಸ್ಟ್ ಹುದ್ದೆಗೆ MD DNB PG ಅಥವಾ DA ಆದವರು ಅರ್ಜಿಯನ್ನು ಹಾಕೋಬಹುದು. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ. ನೀವಿನ್ನೂ ನಮ್ಮ ವಾಟ್ಸಪ್ ಚಾನಲ್ಲು, ಟೆಲಿಗ್ರಾಮ್ ಚಾನಲ್ಲು ಎಲ್ಲ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಈ ವೆಬ್ಸೈಟ್ನಲ್ಲೂ ಕೂಡ ಲಿಂಕ್ನ ಕೊಟ್ಟಿದ್ದೀವಿ. ಇಲ್ಲಿಂದ ಕ್ಲಿಕ್ ಮಾಡಿ ನೀವು ವಾಟ್ಸಪ್ ಚಾನಲ್ಗೆ ಹೋಗಿ ನೀವು ವಾಟ್ಸಪ್ನ ಫಾಲೋ ಮಾಡ್ಬೋದು. ಇಲ್ಲಿ ನೋಡಿ ಈ ಥರ ಬರುತ್ತೆ. ಅಲ್ಲಿಂದ ವ್ಯೂ ಚಾನಲ್ ಕೊಟ್ಟು ನೀವು ಫಾಲೋ ಮಾಡ್ಕೋಬಹುದು. ಅಥವಾ ಟೆಲಿಗ್ರಾಮ್ನು ಫಾಲೋ ಮಾಡಿಲ್ಲ ಅಂದರೆ ಅದನ್ನು ಕೂಡ ಇಲ್ಲಿಂದ ಫಾಲೋ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ನ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಇದೆ ಟೆಲಿಗ್ರಾಮು ವಾಟ್ಸಪ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ನ ಫಾಲೋ ಮಾಡೋದು ಮರಿಬೇಡಿ. ಪ್ರತಿದಿನ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನೆಲ್ಲ ತಿಳಿಸ್ಕೊಡ್ತಾ ಇರ್ತೀವಿ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನನೂ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.